ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡಬಹುದೇ ಅಂತ. ಓವರ್ ಆಲ್ ನಮ್ಮ ದೈನಂದಿನ ಜೀವನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಇಂಡಸ್ಟ್ರಿ ಅಂತಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ. ನಮ್ಮನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಇಂಡಸ್ಟ್ರಿ ಅಂತಂದ್ರೆ ತಪ್ಪಾಗದು. ಈ ಇಂಡಸ್ಟ್ರಿ ಓವರ್ ಆಲ್ ಗೋಲ್ಡ್ಮನ್ ಸ್ಯಾಕ್ಸ್ ಹೇಳೋ ಪ್ರಕಾರ ಎಂಟೈರ್ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿ ನಾವು ಇವತ್ತಿನ ಮಟ್ಟಿಗೆ ಮುಂಚೂಣಿಯಲ್ಲಿ ಇರ್ತೀವಿ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಭಾರತ ಅಂತ ಹೇಳೋದಾದ್ರೆ. ಅಷ್ಟೇ ಅಲ್ಲ, $80 ಬಿಲಿಯನ್ ನಷ್ಟು ವ್ಯಾಲ್ಯೂ ಇರತಕ್ಕಂತಹ ಕಚ್ಚಾ ತೈಲವನ್ನ ಎವ್ರಿ ಇಯರ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ತುಂಬಾ ಹ್ಯೂಜ್ ಅಮೌಂಟ್ ಅಂತ ಹೇಳ್ಬೋದು. ಹ್ಯೂಜ್ ಕ್ರೂಡ್ ಅಲ್ಲ ನಾವು ತರಿಸ್ಕೊಳ್ತಾ ಇದೀವಿ. ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ಅದನ್ನು ಸುಟ್ಟು ಹಾಕಿದ ಮೇಲೆ ಬರ್ತಕ್ಕಂತಹ ಪರಿಸರ ಮಾಲಿನ್ಯ ಸಂಬಂಧಪಟ್ಟಂತಹ ವಸ್ತುಗಳೇನಿದೆಯೋ ಪರಿಸರವನ್ನ ದಿನೇ ದಿನೇ ಹಾಳು ಮಾಡ್ತಾ ಇದೆ. ಸೊ ಈ ವಿಷಯವಾಗಿ ಗೌರ್ಮೆಂಟ್ ಸುಮಾರು ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಇದರಲ್ಲಿ ಮೇಜರ್ ರೆಡಾರ್ ಅಲ್ಲಿ ಇರತಕ್ಕಂತಹ ವಿಷಯ ಅಂತಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಗ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳು ಬಂತು ಅಂತಂದ್ರೆ ಪರಿಸರ ಮಾಲಿನ್ಯ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ಬೈ 2032 2032 ಒಳಗಡೆಗೆ ಅಟ್ಲೀಸ್ಟ್ 40% ಅಂದ್ರೆ ಔಟ್ ಆಫ್ 10 ವೆಹಿಕಲ್ಸ್ 4 ವೆಹಿಕಲ್ಸ್ ಆದ್ರೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳು ಇರಬೇಕು ಅನ್ನೋ ಒಂದು ವಿಷಯವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಸುಮಾರು ಕೆಲಸಗಳನ್ನ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಹಾಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳು ಅಂತಂದ್ರೆ ಮೇಜರ್ ಆಗಿ 2 ಪ್ರಾಬ್ಲಮ್ಸ್ ಇದೆ ಇವತ್ತಿನ ಮಟ್ಟಿಗೆ ಜನಗಳು ಯೂಸ್ ಮಾಡ್ಲಿಕ್ಕೆ. ಒಂದು ಅಫೋರ್ಡಬಿಲಿಟಿ. ನಾರ್ಮಲ್ ವೆಹಿಕಲ್ಸ್ ಗಳಿಗೆ ಕಂಪೇರ್ ಮಾಡೋದಾದ್ರೆ ಇವಿ ವೆಹಿಕಲ್ಸ್ ಗಳು ಜಾಸ್ತಿ ಕಾಸ್ಟ್, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಬರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ತುಂಬಾ ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಇದನ್ನ ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಇಲ್ವಲ್ಲಪ್ಪ ನಮ್ಮ ಹತ್ರ ಅನ್ನೋ ಒಂದು ಪಾಯಿಂಟ್ ಆಫ್ ಕನ್ಸರ್ನ್ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳನ್ನ ಓನ್ ಮಾಡ್ತಕ್ಕಂಥವ್ರಿಗೆ ಯೂಶುವಲಿ ಇರುತ್ತೆ. ಇದೇ ಉದ್ದೇಶವಾಗಿನೇ ಗವರ್ಮೆಂಟ್ ಆಫ್ ಇಂಡಿಯಾ ಮೇಜರ್ ಸಿಟೀಸ್ ಗಳು ಇವತ್ತಿನ ಮಟ್ಟಿಗೆ 9 ಮೇಜರ್ ಸಿಟೀಸ್ ಗಳನ್ನ ಕನ್ಸಿಡರ್ ಮಾಡಿದ್ರೆ. ಬೆಂಗಳೂರು ಕೂಡ ಒನ್ ಆಫ್ ದ ಸಿಟಿ ಅಂತ ಹೇಳ್ಬೋದು. ಇದರಲ್ಲಿ ಈ 9 ಸಿಟೀಸ್ ಗಳಲ್ಲಿ 3 ಕಿಲೋಮೀಟರ್ ಒಂದು ಚಾರ್ಜಿಂಗ್ ಸ್ಟೇಷನ್ ಇಡ್ಲಿಕ್ಕೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಗಳಾಗಿರತಕ್ಕಂತಹ NTPC ಇರಬಹುದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರಬಹುದು, ಈ ರೀತಿಯ ಕಂಪನೀಸ್ ಗಳ ಹೆಲ್ಪ್ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಸೆಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ರೀತಿಯಾದಂತಹ ಕೆಲಸಗಳನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಾ ಇದೆ. ಇವಾಗ ಹುಡ್ತಕ್ಕಂತಹ ಕ್ವಶನ್ ಏನಪ್ಪಾ ಅಂದ್ರೆ, ಯಾವಾಗ್ಲೂ ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಗ್ಯಾಪ್ ಗಳನ್ನ ಹುಡುಕ್ಬೇಕು ನಾವು. ಸೊ ಐಡಿಯಲಿ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳು ಯೂಸ್ ಆಗ್ತಾ ಇಲ್ಲ, ಬಟ್ 2030-32 ಒಳಗಡೆಗೆ ಈ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ. ಇದ್ರ ರಿಲೇಟೆಡ್ ಆಲ್ರೆಡಿ ಪ್ರಾಜೆಕ್ಟ್ಸ್ ಗಳು ಕೆಲಸಗಳು ನಡೀತಾ ಇದೆ ಅಂತ ಅಂದ್ರೆ ಇಟ್ ಇಂಡಿಕೇಟ್ಸ್ ಅ ಹ್ಯೂಜ್ ಗ್ಯಾಪ್. ಅಂದ್ರೆ ತುಂಬಾ ದೊಡ್ಡ ಗ್ಯಾಪ್ ಇದರಲ್ಲಿ ನಮಗೆ ಐಡೆಂಟಿಫೈ ಆಗುತ್ತೆ. ಈ ರೀತಿಯಾದಂತಹ ಸಂದರ್ಭದಲ್ಲೇನೆ ನಮಗೆ ಅವಕಾಶಗಳು ಕೂಡ ಇದ್ರ ಹಿಂದೆ ಕಂಡು ಬರುತ್ತೆ. ಆಸ್ ಅ ಸ್ಮಾರ್ಟ್ ಇನ್ವೆಸ್ಟರ್ ನಾವಿಲ್ಲಿ ಕ್ವಶನ್ಸ್ ಕೇಳ್ಕೋಬೇಕಾಗಿರೋದೇನು ಅಂದ್ರೆ, ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇಂಡಸ್ಟ್ರಿ ಬೆಳೆಯಕ್ಕೆ ಹೋಗ್ತಾ ಇದೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನೀಸ್ಗಳು ಯಾವ್ದಾದ್ರು ಇದೆಯಾ? ಈ ಪ್ರಶ್ನೆಯಿಂದಾನೇ ಈ ಒಂದು ಕಂಟೆಂಟ್ ಬಂದಿರತಕ್ಕಂಥದ್ದು. ಇವತ್ತಿನ ವಿಡಿಯೋ ಮೂಲಕ ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದೀವಿ. ಓವರ್ ಆಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಕಂಪನೀಸ್ ಗಳು ಮೇಜರ್ ಆಗಿ ಕೆಲಸ ಮಾಡ್ತಾ ಇದೆ, ಅಷ್ಟೇ ಅಲ್ಲ ಯಾವ ಕಂಪನೀಸ್ ಗಳ ಬೆಲೆ $500 ಕಡಿಮೆ ಟ್ರೇಡ್ ಆಗ್ತಾ ಇದೆಯೋ ಆ ರೀತಿಯಾದಂತಹ ಟಾಪ್ 5 ಕಂಪನೀಸ್ ಗಳ ಮಾಹಿತಿಯನ್ನ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನೀಸ್ ಗಳ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದೀನಿ ವಿಡಿಯೋ ಮೂಲಕ. ಮುಂದುವರೆದಕ್ಕಿಂತ ಮುಂಚೆ ಮೊದಲನೇ ಇಂಪಾರ್ಟೆಂಟ್ ಮಾಹಿತಿ 19 ಆಗಸ್ಟ್ 2022 ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ ಆಗಿರುತ್ತೆ. ನಾನು ಏನೇನೆಲ್ಲ ಡೇಟಾ ಫಾರ್ಮಲ್ ಕೊಡಕ್ ಹೋಗ್ತಾ ಇದೆ, ಎಸ್ಪೆಷಲಿ ಕ್ಲೋಸಿಂಗ್ ಇರಬಹುದು ಅಥವಾ ಓವರ್ ಆಲ್ EMI ಈ ರೀತಿಯಂತ ಮಾಹಿತಿಗಳು ಏನ್ ಕೊಡ್ತೀವಿ ನಾವು ಡೇಟಾ ಫಾರ್ಮಲ್, ಅದು 19ನೇ ತಾರೀಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿ ಇರ್ತಕ್ಕಂತಹ ಮೊದಲನೇ ಕಂಪನಿ ಮದರ್ಸನ್ ಸುಮಿ ವೈರಿಂಗ್ ಲಿಮಿಟೆಡ್. ಇವತ್ತಿನ ಕಂಡೀಷನ್ ಗೆ ಓವರ್ ಆಲ್ ಇಂಡಿಯನ್ ಹಾರ್ನೆಸ್ ಅಥವಾ ಈ ಒಂದು ವೈರಿಂಗ್ ರಿಲೇಟೆಡ್ ಸಂಬಂಧಪಟ್ಟಂತಹ ಕಂಪನಿ ಅಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೇಜರ್ ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿರುತ್ತೆ. ಸುಮಾರು 40% ನಷ್ಟು ಮಾರ್ಕೆಟ್ ಶೇರ್ ನ ತನ್ನದಾಗಿಸಿಕೊಂಡಿರುತ್ತೆ ಕಂಪನಿ ಮದರ್ಸನ್ ಸುಮಿ ಗ್ರೂಪ್ ಹಾಗೆ ಸುಮಿತೊಮೊ ವೈರಿಂಗ್ ಸಿಸ್ಟಮ್ಸ್ ಇವರಿಬ್ಬರ ಜಾಯಿಂಟ್ ವೆಂಚರ್ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಕಂಪನಿ ಆಗಿದೆ. ಇವಾಗ ರೀಸೆಂಟ್ ಆಗಿ ಲಿಸ್ಟ್ ಆಗಿರ್ತಕ್ಕಂಥ ಕಂಪನಿ 2022 ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ 95% ನಷ್ಟು ಇವರಿಗೆ ಬರ್ತಾ ಇರತಕ್ಕಂತಹ ಬಿಸ್ನೆಸ್ ಭಾರತದಿಂದನೇ ಬರ್ತಾ ಇರ್ತದೆ. ಅಂದ್ರೆ ಡೊಮೆಸ್ಟಿಕಲಿ ಜಾಸ್ತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೆಗ್ಲಿಜಿಬಲ್ ಪರ್ಸನ್ ಅನ್ನ ಇವರು ಎಕ್ಸ್ಪೋರ್ಟ್ ಅಥವಾ ಬೇರೆ ಕಂಟ್ರೀಸ್ ಗಳಿಗೆ ಸರ್ವಿಸ್ ಅನ್ನ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದ್ದಾರೆ. ಹಾಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ರಿಲೇಟೆಡ್ ಕೂಡ ಸುಮಾರು ರೀತಿಯಾದಂತಹ ಕೆಲಸವನ್ನ ಅಥವಾ ಕಾಂಟ್ರಿಬ್ಯೂಷನ್ ಅನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇರತಕ್ಕಂಥ ಇಂಡಸ್ಟ್ರಿಗೆ ತನ್ನ ಪ್ರೊಡಕ್ಷನ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಚೇಂಜ್ ಮಾಡ್ತಕ್ಕಂತಹ ಕೆಪಬಿಲಿಟಿನೂ ಕೂಡ ಈ ಕಂಪನಿ ಹೊಂದಿರುತ್ತೆ. ಈ ಒಂದು ಇಮೇಜ್ ನಿಮಗೆ ತೋರಿಸ್ಕೊಡುತ್ತೆ ಇಲ್ಲಿ ಯಾವ ರೀತಿ ಈ ಕಂಪನಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ರಿಲೇಟೆಡ್ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ರೆಡಿ ಆಗಿದೆ ಅಂತ ಹೇಳ್ಕೊಂಡು. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಕಂಪನಿಗೆ ಇರ್ತಕ್ಕಂಥದ್ದು ಅಂದ್ರೆ ಇವರಿಗೆ ಇರ್ತಕ್ಕಂತಹ ಮ್ಯಾನೇಜ್ಮೆಂಟ್ ಹಾಗೆ ಇವರಿಗೆ ಇರ್ತಕ್ಕಂಥ ಪೇರೆಂಟ್ ಕಂಪನೀಸ್ಗಳು. ಮದರ್ಸನ್ ಗ್ರೂಪ್ ತುಂಬಾ ಚಿಕ್ಕ ಕಂಪನಿ ಅಲ್ಲ, ಇದು ತುಂಬಾ ದೊಡ್ಡ ಕಂಪನಿ. ಸುಮಾರು ದಿನದಿಂದ ತನ್ನ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಹೊಂದಿದೆ. ಎಸ್ಪೆಷಲಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಮೇಲ್ಗೈನ ಹೊಂದಿರತಕ್ಕಂಥ ಕಂಪನಿ ಮದರ್ಸನ್ ಗ್ರೂಪ್ಸ್ ಆಗಿರುತ್ತೆ. ಈ ಗ್ರೂಪಿನ ಅಂಡರ್ ಇರ್ತಕ್ಕಂಥದ್ದೇ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಇಂಡಸ್ಟ್ರಿ ಕಂಪೇರ್ ಮಾಡಿ ನೋಡೋದಾದ್ರೆ ಗ್ರಾಸ್ ಮಾರ್ಜಿನ್ ಇರಬಹುದು, EBITDA ಪರ್ಸೆಂಟೇಜ್ ಇರಬಹುದು, ಸಿಗ್ನಿಫಿಕೆಂಟ್ ಆಗಿ ಈ ಒಂದು ಕಂಪನಿಯಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇರಬಹುದು ಇಲ್ಲಿ ಓವರ್ ಆಲ್ ಗ್ರಾಸ್ ಮಾರ್ಜಿನ್ ಅನ್ನ ಬೇರೆ ಕಾಂಪಿಟೇಟರ್ಸ್
ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ನೀವು ಗಮನಿಸ್ತಾ ಇರಬಹುದು MSWIL ಆಲ್ಮೋಸ್ಟ್ 36.2% ಅಲ್ಲಿ ಗ್ರಾಸ್ ಮಾರ್ಜಿನ್ ನ ಹೊಂದಿರುತ್ತೆ. ಈ ಬಿಡ್ಡಾನು ಕೂಡ ಅಷ್ಟೇನೆ ಫಿನಾನ್ಷಿಯಲ್ 2019 ಇಂದ 21 ವರೆಗೂ ನಾವು ಕಂಪೇರ್ ಮಾಡಿ ನೋಡಿದೀವಿ. ಇಲ್ಲಿ ಇದರ ಪ್ರಕಾರನೂ ಕೂಡ ಕ್ಲೀನ್ ಆಗಿ ಗ್ರೋತ್ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಕಾಂಪಿಟೇಟರ್ಸ್ ಗಳು ಕಡಿಮೆ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಕಾಂಪಿಟೇಟರ್ಸ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಈ ಬಿಡ್ಡ ಮಾರ್ಜಿನ್ ಇನ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಈ ಗ್ರಾಸ್ ಮಾರ್ಜಿನ್ ಅಥವಾ ಈ ಬಿಡ್ಡ ರಿಲೇಟೆಡ್ ಕನ್ಫ್ಯೂಷನ್ ಇದೆ ನಿಮಗೆ ಏನಿದೆ ಅಂತ ಅಂದ್ರೆ ದಯವಿಟ್ಟು ನಾವು ರೀಸೆಂಟ್ ಆಗಿ ಅಪ್ಲೋಡ್ ಮಾಡತಕ್ಕಂಥ ವಿಡಿಯೋನ ಈ ವಿಡಿಯೋ ಆದ್ಮೇಲೆ ನೋಡಿ ನಿಮ್ಗೆ ಐಡಿಯಾ ಸಿಗುತ್ತೆ. ಫಿನಾನ್ಷಿಯಲ್ ರೇಷಿಯೋ ಏನಿದೆ ಇಂಪಾರ್ಟೆನ್ಸ್ ಐಡಿಯಲಿ ಪ್ರಾಫಿಟಬಿಲಿಟಿನ ಇಂಡಿಕೇಟ್ ಮಾಡುತ್ತೆ. ಪ್ರಾಫಿಟಬಿಲಿಟಿ ಇಸ್ ಅ ಬೇಸ್ಡ್ ಇಂಡಿಕೇಟರ್ ಅಲ್ವಾ. ಯಾವುದೇ ಒಂದು ಕಂಪನಿಗೆ ಅವರು ಪ್ರಾಫಿಟ್ ಮಾಡಿದ್ರೆ ಮಾತ್ರ ನಮಗೂ ಕೂಡ ಲಾಭ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ ಆಸ್ ಅನ್ ಇನ್ವೆಸ್ಟರ್. ಸೊ ಆ ರೀತಿಯಂತ ವಿಷಯದಲ್ಲಿ ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಈ ಕಂಪನಿ ಹೊಂದಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಇವರ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇದೆ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ. ಹಾಗೆ ನಾನು ಇನ್ನೂ ಒಂದು ಪಾಯಿಂಟ್ ಅನ್ನ ಹೇಳ್ತಾ ಇದ್ದೆ, ಈ ಒಂದು ಹಾರ್ನೆಸ್ ಅಥವಾ ಓವರ್ ಆಲ್ ಈ ವೈರಿಂಗ್ ರಿಲೇಟೆಡ್ ಆಟೋಮೊಬೈಲ್ ವೈರಿಂಗ್ ರಿಲೇಟೆಡ್ ತನ್ನ ಮಾರ್ಕೆಟ್ ಶೇರ್ ನ ಮೇಜರ್ ಆಗಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ಹೊಂದಿರುತ್ತೆ ಅಂತ 40% ನಷ್ಟು ಮಾರ್ಕೆಟ್ ಶೇರ್ ನ ತಂದಾಗಿಸಿಕೊಂಡಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೆಗ್ಮೆಂಟ್ಸ್ ಗಳು, ಇವನ್ ಹಾರ್ನೆಸ್ ಆದ್ರೂ ಕೂಡ ಅದರಲ್ಲಿ ಬೇರೆ ರೀತಿಯಾದಂತಹ ಡೈವರ್ಸಿಫೈಡ್ ಸೆಗ್ಮೆಂಟ್ಸ್ ಗಳನ್ನ ಕಂಪನಿ ಹೊಂದಿರೋದನ್ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇದೆ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಕಂಪನಿಗೆ ಇರತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ಯಾವುದೇ ಕಂಪನಿಗೆ ಬರೀ ಅಡ್ವಾಂಟೇಜ್ ಅಷ್ಟೇ ಅಲ್ಲ, ಡಿಸ್ಅಡ್ವಾಂಟೇಜ್ ಗಳು ಕೂಡ ಇರುತ್ತೆ ಅಥವಾ ವೀಕ್ನೆಸ್ ಗಳು ಕೂಡ ಇರುತ್ತೆ. ವೀಕ್ನೆಸ್ ಅಂತ ಹೇಳೋದಾದ್ರೆ ಈ ಒಂದು ಇಂಡಸ್ಟ್ರಿ ಇರತಕ್ಕಂತಹ ಕಾಂಪಿಟೇಟಿವ್ನೆಸ್. ಅಟ್ ದ ಸೇಮ್ ಟೈಮ್ ನಾನು ಆಲ್ರೆಡಿ ಹೇಳಿದೆ ತುಂಬಾ ಹ್ಯೂಜ್ ಗ್ಯಾಪ್ ಇವತ್ತಿನ ಮಟ್ಟಿಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ರಿಲೇಟೆಡ್. ಸುಮಾರು ಕಂಪನೀಸ್ ಗಳು ಈ ಒಂದು ಪರ್ಟಿಕ್ಯುಲರ್ ವಿಷಯವಾಗಿ ಕೆಲಸ ಮಾಡ್ಲಿಕ್ಕೆ ಆಲ್ರೆಡಿ ರೆಡಿ ಆಗಿರುತ್ತೆ ಅಥವಾ ಆಲ್ರೆಡಿ ಹೊಸ ಪ್ಲೇಯರ್ಸ್ ಗಳು ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಎನಿ ಟೈಮ್ ಡಿಸ್ಟ್ರಪ್ಷನ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಈ ಒಂದು ಕಾಂಪಿಟೇಷನ್ ನ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಬಿಗ್ಗೆಸ್ಟ್ ವೀಕ್ನೆಸ್ ಅಂತ ಅಂದ್ರೆ ಕಂಪನಿಗೆ ಇರ್ತಕ್ಕಂಥದ್ದು ಇವರ ಪೇರೆಂಟ್ ಗ್ರೂಪ್ ಮದರ್ಸನ್ ಗ್ರೂಪ್ ಅಂತ ನಾನು ಹೇಳಿದೆ. ಒಂದ್ ಕಡೆಗೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆದ್ರೂ ಕೂಡ ಇನ್ನೊಂದು ಕಡೆಗೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಗಳನ್ನ ತಂದುಕೊಡ್ತೇವೆ. ಬಿಕಾಸ್ ಆ ಗ್ರೂಪ್ ಆಲ್ರೆಡಿ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಅಥವಾ ಬೇರೆಯವ್ರ ಜೋಡಿ ಆಲ್ರೆಡಿ ಕೊಲಾಬರೇಟ್ ಆಗಿರ್ತಾರೆ. ಆ ರೀತಿಯ ಸಂದರ್ಭದಲ್ಲಿ ಒಂದೊಂದು ಕಂಪನೀಸ್ ಗಳು ಅಲೋ ಮಾಡಲ್ಲ ಬಿಸ್ನೆಸ್ ಗಳನ್ನ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಕೊರಿಯನ್ OEMs ಅಥವಾ ಡೈರೆಕ್ಟ್ ಕೊರಿಯನ್ ಕಂಪನೀಸ್ ಗಳ ಜೋಡಿ ಈ ಕಂಪನಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅವರ ಒಂದು ಬಿಸ್ನೆಸ್ ಡೀಲ್ ಗಳ ಪ್ರಕಾರ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ ಗಳೇ ಕಂಪನಿಗೆ ಇರ್ತಕ್ಕಂತಹ ಮೇಜರ್ ವೀಕ್ನೆಸ್ ಗಳಾಗಿದೆ. ಇವತ್ತಿನ ಮಟ್ಟಿಗೆ ಈ ವೀಕ್ನೆಸ್ ಗಳನ್ನೆಲ್ಲ ಮೀರಿ ಈ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಬರ್ತಕ್ಕಂಥ ದಿನದಲ್ಲಿ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಮದರ್ಸನ್ ಸುಮಿ ವೈರಿಂಗ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 78.5, ಪಿ ರೇಷಿಯೋ 54.24 ಆಗಿದ್ರೆ ಡೆಟ್ ಟು ಇಕ್ವಿಟಿ 0.25 ಆಗಿರುತ್ತೆ. ಕಳೆದ 5 ವರ್ಷದ ಸೇಲ್ಸ್ CAGR ಇಲ್ಲ ಬಿಕಾಸ್ ರೀಸೆಂಟ್ಲಿ ಲಿಸ್ಟ್ ಆಗಿರ್ತಕ್ಕಂತಹ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 50.1%. ಹಾಗೆ 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 67.78. ಇದ್ರ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 14 ಏನಿದೆಯೋ 57.8, 40ರಿಂದ 60 ಬ್ಯಾಂಡ್ ಅಲ್ಲಿ ಸದ್ಯಕ್ಕಿದೆ. ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಇದು 60 ಮೇಲೆ ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಪ್ರೈಸ್ ಅಲ್ಲಿ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ವೆಲ್ ನಮ್ಮಲ್ಲಿ ಇರ್ತಕ್ಕಂತಹ ಎರಡನೇ ಮೇಜರ್ ಕಂಪನಿ ಆಲ್ಮೋಸ್ಟ್ ಸುಮಾರು ಜನ ಕೇಳಿರ್ತೀವಿ ನಾವು ಇದನ್ನ, ಎಲೆಕ್ಟ್ರಿಕ್ ಯುಟಿಲಿಟಿ ಕಂಪನಿ ಆಗಿರುತ್ತೆ. ಟಾಟಾ ಗ್ರೂಪ್ ಗೆ ಸೇರಿರ್ತಕ್ಕಂತಹ ಟಾಟಾ ಪವರ್. ನೀವು ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಟಾಟಾ ಪವರ್ ಇವತ್ತಿನ ಮಟ್ಟಿಗೆ ರಿನ್ಯೂವಬಲ್ ಎನರ್ಜಿ ಜನರೇಷನ್ ರಿಲೇಟೆಡ್ ಕೆಲಸ ಮಾಡ್ತಾ ಇದೆ. ಸುಮಾರು 3400 ಮೆಗಾವ್ಯಾಟ್ ನಷ್ಟು ಇನ್ಸ್ಟಾಲ್ಡ್ ಜನರೇಷನ್ ಕೆಪಾಸಿಟಿನ ಈ ಕಂಪನಿ ಹೊಂದಿದೆ. ರಿನ್ಯೂವಬಲ್ ಎನರ್ಜಿ ಜನರೇಷನ್ ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಕನ್ವೆನ್ಷನಲ್ ಎನರ್ಜಿ ಜನರೇಷನ್ ಆಲ್ಮೋಸ್ಟ್ 10,115 ಮೆಗಾವ್ಯಾಟ್ ನಷ್ಟು ಕೆಪಾಸಿಟಿನ ಇನ್ಸ್ಟಾಲ್ಡ್ ಕೆಪಾಸಿಟಿನ ಹೊಂದಿದೆ. ಟ್ರಾನ್ಸ್ಮಿಷನ್ ಬಂದು 3552 ಕ್ಯೂಬಿಕ್ ಕಿಲೋಮೀಟರ್ಸ್ ನಷ್ಟು ಟೋಟಲ್ ಟ್ರಾನ್ಸ್ಮಿಷನ್ ಲೈನ್ ಅನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಹಾಗೆ 12.3 ಮಿಲಿಯನ್ಸ್ ನಷ್ಟು ಟೋಟಲ್ ಕಸ್ಟಮರ್ಸ್ ಗಳಿಗೆ ಈ ಕಂಪನಿ ಇವತ್ತಿನ ಮಟ್ಟಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ತನ್ನ ಬಿಸ್ನೆಸ್ ಅನ್ನ. ಓವರ್ ಆಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ರಿಲೇಟೆಡ್ ಅಂತ ಹೇಳೋದಾದ್ರೆ ಆಲ್ಮೋಸ್ಟ್ 2200 ಜಾಸ್ತಿ ಪಬ್ಲಿಕ್ EV ಚಾರ್ಜಿಂಗ್ ಪಾಯಿಂಟ್ಸ್ ಗಳನ್ನ 352 ಡಿಫರೆಂಟ್ ಸಿಟೀಸ್ ಗಳಲ್ಲಿ ಈ ಕಂಪನಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿರುತ್ತೆ. ಹಾಗೆ ಸೋಲಾರ್ ರೂಫ್ ಟಾಪ್ ರಿಲೇಟೆಡ್ 950 ಮೆಗಾವ್ಯಾಟ್ ಕೆಪಾಸಿಟಿ, ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ 1135 ಮೆಗಾವ್ಯಾಟ್, ಹಾಗೆ EPC ಲಾರ್ಜ್ ಪ್ರಾಜೆಕ್ಟ್ಸ್ ರಿಲೇಟೆಡ್ 9.7 ಗಿಗಾವ್ಯಾಟ್ ಪವರ್ಸ್ ನಷ್ಟು ಓವರ್ ಆಲ್ ಪ್ರಾಜೆಕ್ಟ್ಸ್ ಗಳನ್ನ ಕಂಪನಿ ಎಕ್ಸಿಕ್ಯೂಟ್ ಮಾಡಿದೆ. ಹಾಗೆ ಈ ಕಂಪನಿ ಹ್ಯುಂಡೈ ಕಂಪನಿಯ ಜೋಡಿ ಕೊಲಾಬರೇಟ್ ಆಗಿರುತ್ತೆ. ಓವರ್ ಆಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳನ್ನ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಇನ್ಸ್ಟಾಲ್ ಮಾಡೋದ್ರಲ್ಲಿ ಇವತ್ತಿನ ಕಾಲಕ್ಕೆ 34 EV ಡೀಲರ್ಸ್ ಗಳನ್ನ 29 ಡಿಫರೆಂಟ್ ಸಿಟೀಸ್ ಗಳಲ್ಲಿ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಕಂಪನಿ ಓವರ್ ಆಲ್ 30% ನಷ್ಟು ಸ್ಟೇಕ್ ಅನ್ನ PT ಕಾಲ್ಟೀಮ್ ಪ್ರೈಮಾ ಕೋಲ್ ಅನ್ನೋ ಒಂದು ಕಂಪನಿಯಲ್ಲಿ ಹೊಂದಿದ್ರೆ 26% ನಷ್ಟು ಸ್ಟೇಕ್ ಅನ್ನ PT ಬಾರಾಮಲ್ಟಿ ಸಕ್ಸೆಸ್ ಸರಾನಾ TBK ಅನ್ನೋ ಒಂದು ಕಂಪನಿಯಲ್ಲಿ ಅಥವಾ ಕೋಲ್ ಮೈನಿಂಗ್ ಕಂಪನಿ ಬೇಸಿಕಲಿ ಈ ಕಂಪನಿಯಲ್ಲಿ ಹೊಂದಿರುತ್ತೆ. ಇಂಡೋನೇಷಿಯಾಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ ಇದು. ಕಂಪನಿಗೆ ಇರತಕ್ಕಂತಹ ಅನುಭವ ಹಾಗೆ ಇವರ ಪೇರೆಂಟ್ ಕಂಪನಿ ಬೇಸಿಕಲಿ ಟಾಟಾ ಕಂಪನಿಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ರಿಲೇಟೆಡ್ ಕೂಡ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇರುತ್ತೆ ಒಂದ್ ಕಡೆಗೆ ಕಾರ್ದು, ಇನ್ನೊಂದು ಕಡೆಗೆ ರಿಲೇಟೆಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಸಿಗ್ನಿಫಿಕೆಂಟ್ ಆಗಿ ಕೆಲಸವನ್ನ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಮಾಡ್ತಾ ಇರೋದು ನಮಗೆ ಈಸಿಯಾಗಿ ಗಮನಕ್ಕೆ ಬರುತ್ತೆ.
ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ ಕಂಪನಿಗೆ. ಹಾಗೆ ಕಂಪನಿ ಇರತಕ್ಕಂತಹ ಮೇಜರ್ ರಿಸ್ಕ್ ಅಥವಾ ಥ್ರೆಟ್ ಅಂತ ಹೇಳೋದಾದ್ರೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪೆಕ್ಸ್. ಸೊ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಇರುತ್ತೆ, ಜಾಸ್ತಿ ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದು ಡೆಟ್ ಬೇಸಿಸ್ ಅಲ್ಲಿ ಅಥವಾ ಸಾಲದ ಮೂಲಕ ಅದಾಗಿರೋದ್ರಿಂದ ಆಬ್ವಿಯಸ್ಲಿ ಏನಾದರೂ ಎಕನಾಮಿಕಲ್ ಕ್ರೈಸಿಸ್ ಗಳಾದ್ರೆ ಅಥವಾ ಏನಾದ್ರು ಇಶ್ಯೂಸ್ ಗಳಾದ್ರೆ ಅದರ ಡೈರೆಕ್ಟ್ ಪರಿಣಾಮ ಇಮಿಡಿಯೇಟ್ ಆಗಿ ಈ ಕಂಪನಿ ಮೇಲೆ ಬೀರತಕ್ಕಂತಹ ಚಾನ್ಸ್ ಇರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಕಂಪನಿಗೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಟಾಟಾ ಪವರ್ ಕಂಪನಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 234.25 ಆಗಿದ್ರೆ, ಪಿ ರೇಷಿಯೋ 34.96, ಡೆಟ್ ಟು ಇಕ್ವಿಟಿ 2.28. ಕಳೆದ 5 ವರ್ಷದಲ್ಲಿ 9.19% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 8.42 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 82.41%, ಹಾಗೆ ಕಳೆದ 5 ವರ್ಷದಲ್ಲಿ 24.27% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ರಿಟರ್ನ್ ಆಗಿ ಕೊಟ್ಟಿದ್ದಾರೆ ಕಂಪನಿ. 200 ಡೇ ಮೂವಿಂಗ್ ಅವರೇಜ್ 215 ಇರುತ್ತೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 ಬಂದು 64-60 ಮೇಲೆ ಕ್ರಾಸ್ ಆಗಿರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ RSI ಕೂಡ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ 70 ಮೇಲೆ ಇದು ಕ್ರಾಸ್ ಆಯ್ತು ಅಂತಂದ್ರೆ ಓವರ್ ಬ್ರಾಡ್ ಕಂಡೀಷನ್ ಅಥವಾ ಜಾಸ್ತಿ ಬೈ ಮಾಡ್ಬಿಟ್ಟಿದ್ದಾರೆ, ಜಾಸ್ತಿ ಬೆಲೆ ಟ್ರೇಡ್ ಆಗ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ RSI ಇನ್ಫಾರ್ಮೇಶನ್. ನಮ್ಮಲ್ಲಿ ಇರ್ತಕ್ಕಂತಹ ಮೂರನೇ ಕಂಪನಿ ಬಂದು NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಹೆಸರಲ್ಲೇ ಇದೆ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂದ್ರೆ ಪವರ್ ಜನರೇಷನ್ ಕಂಪನಿ. ಇವತ್ತಿನ ಮಟ್ಟಿಗೆ ಲಾರ್ಜೆಸ್ಟ್ ಪವರ್ ಜನರೇಷನ್ ಕಂಪನಿ ಆಗಿರುತ್ತೆ ಭಾರತದಲ್ಲಿ. ಸುಮಾರು 69,134 ಮೆಗಾವ್ಯಾಟ್ ನಷ್ಟು ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನ ಕಂಪನಿ ಹೊಂದಿರುತ್ತೆ ಪವರ್ ಜನರೇಷನ್ ಅಲ್ಲಿ. ಇದನ್ನ ಇಂಡಿಯಾದ ಒಂದು ಓವರ್ ಆಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತ ಕಂಪೇರ್ ಮಾಡೋದಾದ್ರೆ 17.2% ಅಷ್ಟು ಪೋರ್ಷನ್ ಇರತಕ್ಕಂತಹ ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನ ಕಂಪನಿ ಆಲ್ರೆಡಿ ತಂದಾಗಿಸಿಕೊಂಡಿರುತ್ತೆ. ಹಾಗೆ NTPC PSU ಆಗಿರುತ್ತೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿರುತ್ತೆ. ಅಷ್ಟೇ ಅಲ್ಲ 2032 ಒಳಗಡೆಗೆ 130 ಗಿಗಾವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಹೊಂದಿರತಕ್ಕಂಥ ಕಂಪನಿ ಆಗಬೇಕು ಅನ್ನೋ ನಿರೀಕ್ಷಣೆ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ 60 ಗಿಗಾವ್ಯಾಟ್ ಅಂದ್ರೆ ಆಲ್ಮೋಸ್ಟ್ 40% ಮೇಲೆ ಇರ್ತಕ್ಕಂಥ ಪೋರ್ಷನ್ ಅನ್ನ ರಿನ್ಯೂವಬಲ್ ಎನರ್ಜಿಯಿಂದ ತರಿಸಬೇಕು ಅಥವಾ ಆ ರೀತಿ ಅಂತ ಪವರ್ ಜನರೇಟ್ ಮಾಡಬೇಕು ಅನ್ನೋ ಒಂದು ಮಹಾನ್ ಆಸೆಯನ್ನು ಕೂಡ ಕಂಪನಿ ಹೊಂದಿರುತ್ತೆ. ರಿನ್ಯೂವಬಲ್ ಎನರ್ಜಿಯಿಂದ ಪವರ್ ಜನರೇಟ್ ಮಾಡೋದು ಅಂತಂದ್ರೆ ಅವೈಲೇಬಲ್ ಇರತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ ಇಂದ ಪವರ್ ಜನರೇಟ್ ಮಾಡತಕ್ಕಂತಹ ಪ್ರೋಸೆಸ್. ಇದರಿಂದ ಜಾಸ್ತಿ ಪರಿಸರಕ್ಕೆ ಹಾನಿ ಉಂಟಾಗಲ್ಲ. ಅಂದ್ರೆ 40% ಗಿಂತ ಜಾಸ್ತಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಈ ಒಂದು ರಿನ್ಯೂವಬಲ್ ಎನರ್ಜಿಯಿಂದನೇ ಇರಬೇಕು ಅನ್ನೋ ಒಂದು ಮಹಾನ್ ಆಸೆಯನ್ನ ಕಂಪನಿ ಬರ್ತಕ್ಕಂಥ ದಿನದಲ್ಲಿ ಹೊಂದಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಇವರ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಲ್ರೆಡಿ ಹೇಳಿದೆ 17% ನಷ್ಟು ಇನ್ಸ್ಟಾಲ್ಡ್ ಕೆಪಾಸಿಟಿ ಎಂಟೈರ್ ಭಾರತದಲ್ಲಿ ಈ ಕಂಪನಿನೇ ಹೊಂದಿರುತ್ತೆ ಅಂತ ಹೇಳ್ಕೊಂಡು ನೀವು ನೋಡ್ತಾ ಇರಬಹುದು. ಇಲ್ಲಿ ಟೋಟಲ್ ಶೇರ್ ಆಫ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತಂದ್ರೆ 17% ನಷ್ಟು NTPC ತಂದಾಗಿಸಿಕೊಂಡಿರುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ ಜನರೇಟೆಡ್ ಅಂತ ನೋಡೋದಾದ್ರೆ ಎಷ್ಟು ಜನರೇಟ್ ಮಾಡಿದ್ರೆ ಅಂತ ಹೇಳೋದಾದ್ರೆ 24% ನಷ್ಟು ಎಲೆಕ್ಟ್ರಿಸಿಟಿಯನ್ನ ಇದೇ ಕಂಪನಿ ಜನರೇಟ್ ಮಾಡಿರುತ್ತೆ ಎಂಟೈರ್ ಭಾರತದಲ್ಲಿ. ಸೊ NTPC PSU ಕಂಪನಿ ಆಗಿರುತ್ತೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್, ಗವರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಕಂಪನಿ. ಡೆಫಿನೆಟ್ಲಿ ಅದೇ ಒನ್ ಆಫ್ ದ ಮೇಜರ್ ಎಡ್ಜ್ ಅಥವಾ ಮೇಜರ್ ಪಾಯಿಂಟ್ ಆಗಿರುತ್ತೆ, ಅಡ್ವಾಂಟೇಜ್ ಪಾಯಿಂಟ್ ಈ ಕಂಪನಿಗೆ. ಅಷ್ಟೇ ಅಲ್ಲ ಆಲ್ರೆಡಿ 9 ಡಿಫರೆಂಟ್ ಸಿಟೀಸ್ ಗಳಲ್ಲಿ 3 ಕಿಲೋಮೀಟರ್ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಇರಬೇಕು ಅನ್ನೋ ರಿಲೇಟೆಡ್ ಪ್ರಾಜೆಕ್ಟ್ಸ್ ಗಳಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥ ಕಂಪನಿನೂ ಕೂಡ NTPC ಆಗಿರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಸದ್ಯದ ಮಟ್ಟಿಗೆ ಇರತಕ್ಕಂಥ ಕಂಪನಿಗೆ. ಅಟ್ ದ ಸೇಮ್ ಟೈಮ್ ರಿಸ್ಕ್ ಅಥವಾ ಥ್ರೆಟ್ ಅಂತ ಹೇಳೋದಾದ್ರೆ ಇವ್ರಿಗಿರ್ತಕ್ಕಂಥ ರಾ ಮಟೀರಿಯಲ್, ಕ್ರೂಡ್ ಆಯಿಲ್, ಕಚ್ಚಾ ತೈಲದ ಬೆಲೆ ಏರುಪೇರು ಆಗ್ತಾ ಇರುತ್ತೆ. ಆ ಏರುಪೇರಿನ ಇಂಪ್ಯಾಕ್ಟ್ ಏನಿದೆಯೋ ಇಮಿಡಿಯೇಟ್ ಆಗಿ ಕಂಪನಿ ಬಿಸ್ನೆಸ್ ಮೇಲೆ ಬೀರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಥವಾ ಥ್ರೆಟ್ ಅಂತ ಹೇಳೋದಾದ್ರೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ NTPC ಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 157.8 ಆಗಿದ್ರೆ, ಪಿ ರೇಷಿಯೋ 8.88, ಡೆಟ್ ಟು ಇಕ್ವಿಟಿ 1.56, ಹಾಗೆ ಕಳೆದ 5 ವರ್ಷದಲ್ಲಿ 10.09% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ಬಂದು 12.57% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 37.97% ನಷ್ಟು ಪಾಸಿಟಿವ್ ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 2.16% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯಕ್ಕೆ 200 ಡೇ ಮೂವಿಂಗ್ ಅವರೇಜ್ 141.7, ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಜಾಸ್ತಿ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI ಬಂದು 63.4, 60 ಮೇಲೆ RSI ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ವೆಲ್, ನಮ್ಮ ಲಿಸ್ಟ್ ಇರತಕ್ಕಂತಹ 4ನೇ ಕಂಪನಿ ಬಂದು IOCL, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತ ಹೇಳ್ಕೊಂಡು. ಅಗೇನ್ ಈ ಕಂಪನಿ ಕೂಡ PSU ಕಂಪನಿ ಆಗಿರುತ್ತೆ. ಇವತ್ತಿನ ಕಾಲಕ್ಕೆ ಇಂಡಿಯಾದಲ್ಲಿರತಕ್ಕಂತಹ ಮೇಜರ್ ರಿಫೈನರೀಸ್ ನ ಹ್ಯಾಂಡಲ್ ಮಾಡ್ತಾ ಇರತಕ್ಕಂತಹ ಕಂಪನಿ. ಆಯಿಲ್ ರಿಫೈನಿಂಗ್ ಇರಬಹುದು, ಹಾಗೆ ಮಾರ್ಕೆಟಿಂಗ್ ರಿಲೇಟೆಡ್ ಕೆಲಸವನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಮಾಡ್ತಾ ಇದೆ. IOCL ಇವತ್ತಿನ ಮಟ್ಟಿಗೆ 80.6 ಮಿಲಿಯನ್ ಟನ್ಸ್ ನಷ್ಟು ಕೆಪಾಸಿಟಿಯನ್ನ ತಂದಾಗಿಸಿಕೊಂಡಿರುತ್ತೆ. ಭಾರತಕ್ಕೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಸುಮಾರು 32% ನಷ್ಟು ಓವರ್ ಆಲ್ ಕೆಪಾಸಿಟಿಯನ್ನ ಕಂಪನಿ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ತನ್ನದಾಗಿಸಿಕೊಂಡಿರುತ್ತೆ. 11 ಡಿಫರೆಂಟ್ ರಿಫೈನರೀಸ್ ಗಳನ್ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆ ಕಂಪನಿ ಇವತ್ತಿನ ಕಾಲಕ್ಕೆ. ಸೊ ಅಗೇನ್ ಆಯಿಲ್ ರಿಫೈನಿಂಗ್ ಕಂಪನಿಗೂ EV ಕಂಪನಿಗೂ ಏನ್ ಸಂಬಂಧ ಇದೆ ಸರ್ EV ಇಂಡಸ್ಟ್ರಿಗೆ ಅಂತ ಹೇಳ್ಕೊಂಡು. ಬಟ್ ರೀಸೆಂಟ್ ಸುದ್ದಿಗಳ ಪ್ರಕಾರ ಬರ್ತಕ್ಕಂಥ ಅಂದ್ರೆ ಆಲ್ಮೋಸ್ಟ್ 3 ವರ್ಷದಲ್ಲಿ 10,000 ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ EV ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಸೆಟ್ ಮಾಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್ಸ್ ಈ ಕಂಪನಿ ಅಂಡರ್ ಇರುತ್ತೆ. ರೀಸೆಂಟ್ ಸುದ್ದಿಗಳ ಪ್ರಕಾರ ಇದೇ ಒನ್ ಆಫ್ ದ
ದ ಮೇಜರ್ ಪಾಯಿಂಟ್ ಆಗಿರುತ್ತೆ. ಅದಕ್ಕೆ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಇವಿ ಚಾರ್ಜಿಂಗ್ ಸ್ಟೇಷನ್ ಏನಿದೆಯೋ ತುಂಬಾ ಕ್ರಿಟಿಕಲ್ ರೋಲ್ ನ ಪ್ಲೇ ಮಾಡಕ್ ಹೋಗ್ತಾ ಇದೆ ಎಂಟೈರ್ ಇವಿ ಇಂಡಸ್ಟ್ರಿಯಲ್ಲಿ. ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಕಂಪನಿ ಪ್ರಾಜೆಕ್ಟ್ಸ್ ಗಳನ್ನ ಸ್ಟಾರ್ಟ್ ಮಾಡೋದು ಅಥವಾ ಆಲ್ರೆಡಿ ಕಂಪನಿ ವರ್ಕ್ ಮಾಡ್ತಾ ಇರೋದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಹಾಗಾಗಿನೇ IOCL ಅನ್ನ ಈ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇರ್ತಕ್ಕಂಥದ್ದು. ಓವರ್ ಆಲ್ ಸುದ್ದಿಗಳ ಪ್ರಕಾರ IOCL 50 ಕಿಲೋವ್ಯಾಟ್ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ, ಅಷ್ಟು ಕೆಪಾಸಿಟಿ ಇರತಕ್ಕಂಥ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ 25 ಕಿಲೋಮೀಟರ್ ಒಂದು ಇವಿ ಸ್ಟೇಷನ್ಸ್ ಗಳನ್ನ ಸೆಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದೆ. 100 ಕಿಲೋವ್ಯಾಟ್ ಹೆವಿ ಡ್ಯೂಟಿ ಚಾರ್ಜರ್ಸ್ ಗಳನ್ನ ಎವ್ರಿ 100 ಕಿಲೋಮೀಟರ್ಸ್ ಗೆ ಸೆಟ್ ಮಾಡಬೇಕು ಅಥವಾ ಇನ್ಸ್ಟಾಲ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಕೂಡ ಈ ಕಂಪನಿ ಇಟ್ಕೊಂಡಿರುತ್ತೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ಗಮನಿಸ್ತಾ ಇರಬಹುದು 120 ಟರ್ಮಿನಲ್ಸ್ ಅಂಡ್ ಡೆಪಾಸಿಟ್ಸ್ ಗಳನ್ನ ಕಂಪನಿ ಹೊಂದಿದೆ. ಆಯಿಲ್ ರಿಲೇಟೆಡ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ 34,559 ರಿಟೇಲ್ ಔಟ್ಲೆಟ್ಸ್ ಅಂದ್ರೆ 50% ಎಂಟೈರ್ ರಿಟೇಲ್ ಔಟ್ಲೆಟ್ಸ್ ಗಳನ್ನ ಅಥವಾ ಪೆಟ್ರೋಲ್ ಪಂಪ್ಸ್ ಗಳನ್ನ IOCL ತಂದಾಗಿಸಿಕೊಂಡಿರುತ್ತೆ ಭಾರತದಲ್ಲಿ. ಹಾಗೆ ಏವಿಯೇಷನ್ ಫ್ಯೂಲ್ ಸ್ಟೇಷನ್ಸ್ ಗಳು 126, LPG ಬಾಟ್ಲಿಂಗ್ ಪ್ಲಾಂಟ್ಸ್ ಗಳು ಅಂತಂದ್ರೆ 101, ಕನ್ಸ್ಯೂಮರ್ ಪಂಪ್ಸ್ ಗಳು ಅಂತಂದ್ರೆ 6,993, ಹಾಗೆ 10 ಲ್ಯೂಬ್ ಬ್ಲೆಂಡಿಂಗ್ ಪ್ಲಾಂಟ್ಸ್ ಗಳನ್ನು ಕೂಡ ಕಂಪನಿ ಹೊಂದಿರುತ್ತೆ. LPG ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋದಾದ್ರೆ 12,819 ಡಿಸ್ಟ್ರಿಬ್ಯೂಟರ್ಸ್ ಗಳು LPG ರಿಲೇಟೆಡ್ ಈ ಕಂಪನಿಗೆ ಇರ್ತಾರೆ. LPG ಬಾಟ್ಲಿಂಗ್ ಕೆಪಾಸಿಟಿ ಇವತ್ತಿನ ಮಟ್ಟಿಗೆ 10,723 TMTPA ಆಗಿರುತ್ತೆ. ಹಾಗೆ 1,488 CNG ಸ್ಟೇಷನ್ಸ್ ಗಳನ್ನ ಕಂಪನಿ ಹೊಂದಿರುತ್ತೆ. ಹಾಗೆ ಸುಮಾರು 2,179 EV ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಇನ್ಕ್ಲೂಡಿಂಗ್ 34 ಇದರಲ್ಲಿ ಬ್ಯಾಟರಿ ಸ್ವಾಪಿಂಗ್ ಸ್ಟೇಷನ್, ಬ್ಯಾಟರಿ ಚೇಂಜ್ ಮಾಡ್ತಕ್ಕಂಥ ಸ್ಟೇಷನ್ಸ್ ಗಳನ್ನು ಕೂಡ ಕಂಪನಿ ತಂದಾಗಿಸಿಕೊಂಡಿರುತ್ತೆ. ಸೊ ಇನ್ ಓವರ್ ಆಲ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಆಲ್ರೆಡಿ ಆಯಿಲ್ ರಿಲೇಟೆಡ್ ಅಥವಾ ಓವರ್ ಆಲ್ ಈ ಒಂದು ಪೆಟ್ರೋಲ್ ಗೆ ಸಂಬಂಧಪಟ್ಟ ಹಾಗೇನೆ ಕೆಲಸವನ್ನು ಆಲ್ರೆಡಿ ಮಾಡ್ತಾ ಇದೆ. ಅಂದ್ರೆ ಆಟೋಮೊಬೈಲ್ ಗೆ ಸಮ್ವೇರ್ ರಿಲೇಟೆಡ್ ಇರತಕ್ಕಂತಹ ಕಂಪನಿ. ಹಾಗೆ ಇನ್ನೊಂದ್ ಕಡೆಗೆ ಅಂತ ಹೇಳೋದಾದ್ರೆ ಇವಿ ಸ್ಟೇಷನ್ಸ್ ಗಳನ್ನ ಸೆಟ್ ಮಾಡ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಾವು IOCL ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ನಾನು ಆಲ್ರೆಡಿ ಹೇಳಿದೆ PSU ಕಂಪನಿ ಕೂಡ ಆಗಿರುತ್ತೆ. ಇದು ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗವರ್ಮೆಂಟ್ ಅಂಡರ್ ಬರ್ತಾ ಇರತಕ್ಕಂಥದ್ರಿಂದ ಮೇಜರ್ ಆಪರ್ಚುನಿಟೀಸ್ ಗಳು ಇರ್ತದೆ ಅಂದ್ರೆ ಅಥವಾ ಪ್ರೊಜೆಕ್ಟ್ಸ್ ಗಳು ಹೊಸ ಪ್ರೊಜೆಕ್ಟ್ಸ್ ಗಳು ಸಿಗ್ತಕ್ಕಂಥ ಚಾನ್ಸ್ ಕೂಡ ಈ ಕಂಪನಿಗೆ ಇರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಥವಾ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಕಂಪನಿಗೆ. ಇನ್ನ ಡಿಸ್ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಗವರ್ಮೆಂಟ್ ಅಂಡರ್ ಬರ್ತಕ್ಕಂಥ ಕಂಪನಿ ಅಂತ ಹೇಳಿದ್ರೆ ಒಂದ್ ಕಡೆಗೆ ಅಡ್ವಾಂಟೇಜ್ ಅಂತ ಕೂಡ ಇನ್ನೊಂದು ಕಡೆಗೆ ಡಿಸಿಷನ್ಸ್ ಗಳಲ್ಲಿ ಸ್ವಲ್ಪ ಡಿಲೇ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಎಲ್ಲ ಕಡೆ ಅಪ್ರೂವಲ್ ಸಿಗಬೇಕು. ಅಟ್ ದ ಸೇಮ್ ಟೈಮ್ ಗವರ್ಮೆಂಟ್ ಕಡೆಯಿಂದ ಅಂತಂದ್ರೆ ಸುಮಾರು ರೀತಿಯಾದಂತಹ ವಿಷಯಗಳು ಇನ್ವಾಲ್ವ್ ಆಗಿರುತ್ತೆ. ಅವರೆಲ್ಲ ಲಿಮಿಟೇಷನ್ಸ್ ಗಳನ್ನ ಮೀರಿ, ಆ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಮೀರಿ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಇದು ಒಂದ್ ಕಡೆಗಾದ್ರೆ ಇನ್ನೊಂದು ಕಡೆಗೆ ಮೇಜರ್ ಆಗಿ ಅಂತ ಹೇಳೋದಾದ್ರೆ IOCL ಇವತ್ತಿನ ಮಟ್ಟಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ ನ ಮಾಡ್ತಾ ಇದೆ. ಬಟ್ ನಾನ್ ಪೆಟ್ರೋಲಿಯಂ ಅಂತ ಹೇಳೋದಾದ್ರೆ ಅಷ್ಟೊಂದು ಬಿಸ್ನೆಸ್ ಇಲ್ಲ. ಆದ್ರೆ ಬರ್ತಕ್ಕಂಥ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ, ಓವರ್ ಆಲ್ EV ರಿಲೇಟೆಡ್ ಯಾವ ರೀತಿ ತನ್ನ ಬಿಸ್ನೆಸ್ ನ ಉಳಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಬೆಳೆಯುತ್ತೆ ಕಂಪನಿ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇವಾಗ IOCL ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. IOCL ಕಂಪನಿ ಇವತ್ತಿನ ಮಟ್ಟಿಗೆ 72.3 ರೂಪಾಯಿ ಟ್ರೇಡ್ ಆಗ್ತಾ ಇದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಪಿ ರೇಷಿಯೋ 5.11, ಡೆಟ್ ಟು ಇಕ್ವಿಟಿ 0.99. ಕಳೆದ 5 ವರ್ಷದಲ್ಲಿ 10.65% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 20.45 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 2.61% ನಷ್ಟು ಪಾಸಿಟಿವ್ ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಇರುತ್ತೆ. ನೆಗೆಟಿವ್ 12.6% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ಕಂಪನಿ ತಂದು ಕೊಟ್ಟಿದ್ರೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 76.39. ಇದ್ರ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 51.1 40 ರಿಂದ 60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ RSI ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮಲ್ಲಿ ಇರ್ತಕ್ಕಂತಹ ಕೊನೆಯ ಕಂಪನಿ ಬಂದು ಎಕ್ಸೈಡ್ ಇಂಡಸ್ಟ್ರೀಸ್ ಲಿಮಿಟೆಡ್. ಒಂದಲ್ಲ ಒಂದ್ ಕಡೆಗೆ ಒಂದ್ ಹೆಸರನ್ನ ಕೇಳೇ ಇರ್ತೀವಿ ನಾವು. ಬಿಕಾಸ್ ಬ್ಯಾಟರಿ ಯೂಸೇಜ್ ಏನಿದೆ ಒಂದಲ್ಲ ಒಂದ್ ಕಡೆಗೆ ಮಾಡ್ತಾ ಇರ್ತೀವಿ, ಅಲ್ಲಿ ಎಕ್ಸೈಡ್ ಕಂಪನಿಯ ಹೆಸರು ಬಂದೇ ಬಂದಿರುತ್ತೆ. ಇವತ್ತಿನ ಕಾಲಕ್ಕೆ ಭಾರತದಲ್ಲಿ ಮೇಜರ್ ಪೋರ್ಷನ್ ನ ತಂದಾಗಿಸಿಕೊಂಡಿರುತ್ತೆ ಕಂಪನಿ ಬ್ಯಾಟರೀಸ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳೋದಾದ್ರೆ. ಸೋ ಫಾರ್ 60 ಡಿಫರೆಂಟ್ ಕಂಟ್ರೀಸ್ ಗಳಲ್ಲಿ ತನ್ನ ಕೆಲಸವನ್ನ ಹೊಂದೋದಷ್ಟೇ ಅಲ್ಲ, ಎಂಟೈರ್ 75 ವರ್ಷದ ಅನುಭವವನ್ನ ಈ ಕಂಪನಿ ಹೊಂದಿರುತ್ತೆ. ಅಂದ್ರೆ 75 ವರ್ಷದ ಹಿಸ್ಟ್ರಿಯನ್ನ ಈ ಕಂಪನಿ ಹೊಂದಿದೆ ತನ್ನ ಎಂಟೈರ್ ಬಿಸ್ನೆಸ್ ಅಲ್ಲಿ. ಇವತ್ತಿನ ಕಾಲಕ್ಕೆ ಇಂಡಸ್ಟ್ರಿಯಲ್ ಅಂತ ಹೇಳೋದಾದ್ರೆ 26% ನಷ್ಟು ಇವರಿಗೆ ಸೆಗ್ಮೆಂಟ್, ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ರೆವಿನ್ಯೂ ಬರ್ತಾ ಇದ್ರೆ 1% ನಷ್ಟು ಸಬ್ಮರೀನ್ ಹಾಗೆ ಆಟೋಮೋಟಿವ್. ಸೊ ಬೇಸಿಕಲಿ ಆಟೋಮೋಟಿವ್ ಇಂಡಸ್ಟ್ರಿ ಇಂದಾನೆ 73% ನಷ್ಟು ರೆವಿನ್ಯೂ ಇವರಿಗೆ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ಬರ್ತಾ ಇದೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್, ಆಟೋಮೋಟಿವ್ ಇಂಡಸ್ಟ್ರಿ ಸಂಬಂಧಪಟ್ಟ ಹಾಗೆ ಕಂಪನಿ ಬ್ಯಾಟರೀಸ್ ಗಳನ್ನ ಕೊಟ್ಟು ಅದರಿಂದ ಜಾಸ್ತಿ ರೆವಿನ್ಯೂನ ಆ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಪಡಿತಾ ಇದೆ. ಆಟೋಮೊಬೈಲ್ ಇಂಡಸ್ಟ್ರಿಗೆ ಡೈರೆಕ್ಟ್ ಸಂಬಂಧವನ್ನ ಈ ಕಂಪನಿ ಹೊಂದಿದೆ ಅನ್ನೋದನ್ನ ನಾವು ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಹಾಗೆ ರೀಸೆಂಟ್ ಸುದ್ದಿಗಳ ಪ್ರಕಾರ 4,000 ಕೋಟಿಗಳಷ್ಟು ಅಮೌಂಟ್ ಅನ್ನ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಅನ್ನ ಕಂಪನಿ ಇಟ್ಟಿದೆ. ಲಿಥಿಯಂ ಅಯಾನ್ ಸೆಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಅಂತ ಸಂಬಂಧಪಟ್ಟಂತಹ ಪ್ಲಾಂಟ್ ನ ಓಪನ್ ಮಾಡಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ ಆಗಿರುತ್ತೆ. ಅದು ಡೆಫಿನೆಟ್ಲಿ ಇದು ಡೈರೆಕ್ಟ್ಲಿ ಇವಿಗೆ ಲಿಂಕ್ ಆಗಿರ್ತಕ್ಕಂಥ ವಿಷಯ ಆಗಿದೆ. ಬಿಕಾಸ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳು ಯೂಸ್ ಆಗ್ತಕ್ಕಂಥದ್ದು ಇದೇ ಪರ್ಟಿಕ್ಯುಲರ್ ಸೆಲ್ಸ್ ಗಳಾಗಿರುತ್ತೆ. ಸೊ ಇಟ್ ಈಸ್ ಕ್ಲಿಯರ್ಲಿ ಎವಿಡೆಂಟ್ ಎಕ್ಸೈಡ್ ಬಂದು ಓವರ್ ಆಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ರಿಲೇಟೆಡ್. ಅಷ್ಟೇ ಅಲ್ಲ, ಬರ್ತಕ್ಕಂಥ ದಿನದಲ್ಲಿ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೇನೆ ಬ್ಯಾಟರೀಸ್ ಗಳನ್ನ ರೆಡಿ ಮಾಡಬೇಕು ಅಂತಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಿಗೆ ಬೇಕಾಗಿರೋದೇನು ಬ್ಯಾಟರಿನೇ. ಸೊ ಆ ರೀತಿಯಂತಹ ವಿಷಯದಲ್ಲಿ ಕೋರ್ ಆಪರೇಷನ್ಸ್ ಗಳಿಗೆ ಡೈರೆಕ್ಟ್ ಸಂಬಂಧವನ್ನ
ಈ ಕಂಪನಿ ಹೊಂದಿದೆ ಅಂತ ನಾವು ಹೇಳ್ಬೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತಾನು ಹೇಳ್ಬೋದು. ಅರ್ಲಿ ಮೂವರ್ ಅಥವಾ ಬೇಗನೆ ಇಂಡಸ್ಟ್ರಿಗೆ ಬಂದಿರತಕ್ಕಂತಹ ಒಂದು ಮೇಜರ್ ಅಡ್ವಾಂಟೇಜ್ ಅನ್ನು ಕೂಡ ಕಂಪನಿ ಪಡಿತಕ್ಕಂತಹ ಚಾನ್ಸ್ ಇರುತ್ತೆ ಇನ್ ಕೇಸ್ ಎಂಟೈರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಟರೀಸ್ ಗಳನ್ನ ರೆಡಿ ಮಾಡುತ್ತೆ ಅಂತಂದ್ರೆ. ಇದನ್ನ ಬಿಟ್ಟು ಕಂಪನಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಅವ್ರ ಪ್ರೊಡಕ್ಟ್ಸ್ ಅನ್ನ ಎಂಡ್ ಯೂಸರ್ ಅವರು ತಲುಪಿಸಲಿಕ್ಕೆ ಆಲ್ರೆಡಿ ಒಂದು ಹ್ಯೂಜ್ ನೆಟ್ವರ್ಕ್ ಕಂಪನಿ ಹತ್ರ ಇರುತ್ತೆ. 70,000 ಡೈರೆಕ್ಟ್ ಇಂಡೈರೆಕ್ಟ್ ಡೀಲರ್ಸ್ ಗಳಿದ್ರೆ 75 ವೇರ್ ಹೌಸ್ ಗಳು ಹಾಗೆ ಸೇಲ್ಸ್ ಆಫೀಸರ್ಸ್ ಗಳನ್ನ ಕಂಪನಿ ಹೊಂದಿರುತ್ತೆ. ಹಾಗೆ 1900ಕ್ಕಿಂತ ಜಾಸ್ತಿ ಎಕ್ಸೈಡ್ ಔಟ್ಲೆಟ್ಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿದೆ. ಓವರ್ ಆಲ್ ಇದ್ರ ಪ್ರಕಾರ ಅಂತ ಹೇಳೋದಾದ್ರೆ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಲ್ರೆಡಿ ಕಂಪನಿ ಇರುತ್ತೆ. ಇಟ್ ಇಸ್ ಜಸ್ಟ್ ದಟ್ ಇಂಡಸ್ಟ್ರಿ ಬೂಮ್ ಆಗಕ್ಕೆ ಶುರು ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ಇವ್ರ ಕಡೆಯಿಂದ ಪ್ರಾಡಕ್ಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಕಂಪನಿಗೆ ಆಲ್ರೆಡಿ ಎಬಿಲಿಟಿ ಇದೆ ಅನ್ನೋದು ಕೂಡ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಓವರ್ ಆಲ್ ಕಂಪನಿಗೆ ಇರತಕ್ಕಂತ ಅನುಭವ, ಅಟ್ ದ ಸೇಮ್ ಟೈಮ್ ಆಲ್ರೆಡಿ ಇವ್ರಿಗೆ ಇರತಕ್ಕಂತ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರಬಹುದು. ಹಾಗೆ ಇವರ ಒಂದು ಕ್ಯಾಪೆಕ್ಸ್ ಪ್ಲಾನ್ ಇಂಡಿಕೇಟ್ ಮಾಡುತ್ತೆ ಆಲ್ರೆಡಿ ಇವಿ ರಿಲೇಟೆಡ್ ಕೆಲಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕಂಪನಿ ಅಂತ ಹೇಳ್ಕೊಂಡು ಇದೇ ಪಾಯಿಂಟ್ಸ್ ಗಳೇ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳು ಅಂತ ಹೇಳ್ಬೋದು ಕಂಪನಿಗೆ ಇರತಕ್ಕಂಥದ್ದು. ಬಟ್ ಅಟ್ ದ ಸೇಮ್ ಟೈಮ್ ಇಂಡಸ್ಟ್ರಿ ಇರತಕ್ಕಂತಹ ಹ್ಯೂಜ್ ಕಾಂಪಿಟೇಷನ್ ಇದೆ. ಅಮರ್ ರಾಜಾ ಬ್ಯಾಟರೀಸ್ ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪಿಟೇಟರ್ ಆಗಿರ್ತಾರೆ ಈ ಪರ್ಟಿಕ್ಯುಲರ್ ಕಂಪನಿಗೆ. ಈ ಕಾಂಪಿಟೇಷನ್ ನ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಕಮೋಡಿಟಿ ಇನ್ಫ್ಲೇಷನ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕಂಪನಿಗೆ ಬೇಕಾಗಿರತಕ್ಕಂಥ ರಾ ಮಟೀರಿಯಲ್ಸ್ ಕಮೋಡಿಟಿ ಆಗಿರೋದ್ರಿಂದ ಅದರಲ್ಲೂ ಕೂಡ ಏರುಪೇರುಗಳು ಜಾಸ್ತಿ ಇರುತ್ತೆ. ಆ ಏರುಪೇರಿನ ಪ್ರಭಾವವನ್ನು ಕೂಡ ಇಮಿಡಿಯೇಟ್ಲಿ ಈ ಕಂಪನಿ ಮೇಲೆ ಬೀರುತ್ತೆ. ಇದೆಲ್ಲವನ್ನು ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಬರ್ತಕ್ಕಂಥ ದಿನದಲ್ಲಿ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಎಕ್ಸೈಡ್ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಎಕ್ಸೈಡ್ ಇಂಡಸ್ಟ್ರೀಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 161.1, ಪಿ ರೇಷಿಯೋ 3.01, ಡೆಟ್ ಟು ಇಕ್ವಿಟಿ 0.05 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 2.73% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ದಾರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ಬಂದು 48.8% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 0.77% ನಷ್ಟು ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ ನೆಗೆಟಿವ್ 4.71% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. ಹಾಗೆ 200 ಡೇ ಮೂವಿಂಗ್ ಅವರೇಜ್ 157. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಸ್ಲೈಟ್ಲಿ ಅಪ್ ಇದೆ. ಇದ್ರ ಪ್ರಕಾರ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. RSI 73.3, 70ರ ಮೇಲೆ ಕ್ರಾಸ್ ಆಗಿದೆ. ಅಂದ್ರೆ ಈ ಒಂದು ಪಾಸಿಟಿವ್ ಸ್ಟ್ರೆಂತ್ ಇದ್ರೂ ಕೂಡ ಆಲ್ರೆಡಿ ಜಾಸ್ತಿ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ನೋ ಒಂದು ಪಾಯಿಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ RSI. ಸ್ನೇಹಿತರೆ, ಇದೇ 5 ಕಂಪನೀಸ್ ಗಳಾಗಿತ್ತು ಓವರ್ ಆಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಮೇಜರ್ 5 ಕಂಪನೀಸ್ ಗಳು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಫೈನಾನ್ಸ್ ಅಪ್ಡೇಟ್ಸ್, ಸ್ಟಾಕ್ ಮಾರ್ಕೆಟ್ ಹಾಗೆ ಟ್ರೇಡಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.